ಒಂದ್ ಹಾಲು ಮತ್ತದು ಒಂದ್ ಎರಡು 18ದಾಗ ಮಾಡೇವು. ಅವ್ರು ಅಲ್ಲೇ ಬಿಟ್ಟಾರದು. ಅದ್ರಾಗ ಯಾಕೆ ಹೋಗೋದಾಗಲ್ದು? ಏನು ಪುಸ್ತಕ ಮನ್ಯಾಗ ಬಿಟ್ಟು ಬಂದಿರಿ? ತೋರ್ಸಲ್ಲ ಇದ್ರೆ ತೋರ್ಸು. ಒಂದರ ಉತ್ತರ ಹೇಳಬೇಕು, ಮುಂದೆ ನಾನು ಪ್ರಶ್ನೆ ಮಾಡಬೇಕು. ಮಾನ್ಯ ದಿಂಡವಾರದಾಗ ಹೇಳಿ ಜಿಗಿದಾಡ್ತೀವ್ರಿ. ಪ್ರಶ್ನೆ ಏನ್ ಮಾಡಿನು ಏನಂತ ಹೇಳಿ ಮಾಡಿದ್ರು ಬರ್ಕೋತ ಹೇಳಿ ನಿನಗೆ. ಇಂದ್ರ ದೇವರ ರಾಜ್ಯ ಮಾಡುವಾಗ ಪುರೋಹಿತ ಹೇಳಿ ಒಬ್ಬಿದ್ದ. ಆದ್ರ ಅವನಿಗೆ ಯಾರು ಇದ್ರನ್ನೇ ಸ್ವತಃ ಹೊಡೆದ. ಯಾವ ಬಣ್ಣದಿಂದ ಹೋಗಿ ಅವನಿಗೆ ಕಾಳ್ದವ, ನೀರಿನೊಳಗ ಬಿದ್ದು ಮುಣುಗದ. 1000 ವರ್ಷ ಇದ್ದ ಅಂತ ಕೇಳಿದ, ಇದು ಹೇಳಿಲ್ಲ. ಪಾರ್ವತಾ ದೇವಿ ಎಷ್ಟೋ ದೇವತರು ಕೂಡಿದ್ರು. ಆ ಟೈಮ್ದಲ್ಲಿ ಅಂಗೈದೊಳಗೆ ತಿಕ್ಕಿ ಒಂದು ಗೊಂಬಿ ತಯಾರು ಮಾಡ್ಯಾಳ. ಆ ಗೊಂಬಿಗೆ ತಲೆಗಳು ಎಷ್ಟಿದ್ದು, ಆ ಗೊಂಬಿಗೆ ಅದ್ರ ಹೆಸರು ಯಾನು? ಹೌದು. ಅದು ಬಿಟ್ಟರ ಮುದ್ದವ ಮುದ್ಗೊಂಡ. ನಿಮಗಿದು ಕೇಳಿಲ್ಲ ಎಲ್ಲ ಮಹಾರಾಜ ಅಲ್ರಿ. ಒಂದು ಗೊಂಬಿ ಹುಟ್ಟ್ಯದ. ಹೆಣ್ಣ ಗಂಡು 2 ಗೊಂಬಿನಿಂದ ಕೇಳಿಲ್ಲ. ಮುದ್ದ ಮುದ್ಗೊಂಡಿಂದ ಒಂದೇ ಹುಟ್ಟ್ಯಾದ. ಅದಕ್ಕೆ ತಲೆಗಳು ಎಷ್ಟದಾವ, ಅವ್ರ ಹೆಸರು ಯಾನು? ಮತ್ತೆ ಅಂತಾರೆ ಪೂಜೆ ಹುಚ್ಚಬುಲ್ಯತ್. ಮಾತಾಡ್ದೊಳಗ ಅಭ್ಯಾಸ ಕಲಿ. ಮಾತು ಘಾತ ಆಗ್ತದ ಮಾತಾಡ್ದೊಳಗ. ಮಾತದ ಹ್ಯಾಂಗಾರ ಮಾಸ್ತರ್ ಆಗಿದೆತಿನ ಎಲ್ಲಿ ಮಾಸ್ತರ್ ರೀ? ಇವ್ರು ಬೇಸ್ತಾರ ಇವ್ರು. ಮತ್ತೆ ರೇವಣಿಸಿದ್ರ ಬದಲ ಕೇಳಿದೆವು. ಏನ್ ಕೇಳವು? ತಪ್ಪು ತಿಳ್ಕೊಳ್ಳಂತ ವಿಷಯ ಅಲ್ಲ. ದೈವಪ್ಪ ಅಂದ್ರೆ ದೇವ್ರಿದ್ದಂಗ. ಇವು 2 ಮ್ಯಾಳುಗಳಂದ್ರೆ ನಿಮ್ಮ ಮಕ್ಕಳಿದ್ದಂಗವ. ನಾವ್ ಯಾರು ಕೇಳವು? ರೇವಣಿಸಿದ್ದ ಅದಾನ, ಜಗಕ್ಕೆ ಜಗದ ಗುರು ಅದಾನ. ಆದ್ರೆ ಮತ್ತೆ ಬಿರಳ ದೇವರ ಬರೇ ಗುರು ಅದಾನ, ಮತ್ತೆ ಸುನರ್ಸಿದ್ದ ಬರೇ ಗುರು ಅನ್ನ. ಒಬ್ಬ ನೌಕೋಟ್ ಸಿದ್ಧ ಗುರು ಸ್ವಾಮಿಗನ. ಅವ್ರು ಯಾರು ಹೇಳಕತ್ತಾರ? ಎಲ್ಲೇ ಕೊಲ್ಲಿ ಪಾಕನಾಗ ನೌಕೋಟ್ ಸಿದ್ಧರಿಗೆ ಎಬ್ಸ್ಯಾನ. ಇದು ನೀನು ಕೇಳಿಲ್ಲ. ಎಬ್ಸದ ಎಲ್ಲರೂ ಜಗಕ್ಕೆ ಕೂನದ. ನಾ ಕೇಳಿದ ಗುರು ಎಷ್ಟು ಮಂದಿ ಅದಾರ ನಿಮಗ, ಅದು ಕೇಳಿನ. ಅದು ಬಿಟ್ಟಾರಲ್ಲೇ ಎಲ್ಲಿ ರೇವಣಿಸಿದ್ದ ಗುರು, ಏನು ಬೀರ್ದೇವ್ರ ಗುರು, ಏನು ಸೊನರ್ಸಿದ್ದ ಗುರು. ನಿನಗೆ ತಲೆಯಾಗ ಕಡಿತಂದ್ರೆ ಅಲ್ಲೇ ತುರ್ಸು. ಕಾಲಿಗೆ ಯಾಕೆ ತುರಿಸ್ತೀವಿ? ಕಾಲಿ ತುರಿಸ್ರು ಬಂದ್ರೆ ಬರ್ತಾ ಚೋದು, ಬರ್ಲಿಲ್ಲ ಅಂದಿಲ್ಲ ಚೋದು. ನೀ ಅವೆಲ್ಲ ಕೇಳಕೋತಿ. ವಿಚಾರ ಮಾಡುವಂತ ಮಾತು ನಾ ಎಲ್ಲಿಗೆ ಹೋಗಿ ಮುಟ್ತದ ಅನ್ನೋದು ಪೈಲ ಅಭ್ಯಾಸ ಮಾಡು. ಸೋಪ ವಿಷಯ ಅಲ್ಲ. ಈಗ ಜಗದ್ಗುರು ರೇವಣಿಸಿದ್ ನೀ ಅಂದಿ ಬರದ ಎಲ್ಲರಿಗೂ ಎಟ್ಟೆ ನಮ್ಮ ದೊಡ್ಡವನ್ ಜಗದ್ಗುರು ಇದ್ದುದು ಕರೆ ಇಲ್ಲ ಅನ್ನೋ ಮಾತಲ್ಲ. ಆದ್ರೆ ಇನ್ಕಾನು ಸಿರ್ಸಲಣ್ಣ ಎದ್ನಿತ್ತು ಯಾರು ಮಾತಾಡಿದ್ರು ಅಟ್ರ ಪಗಡಿ ಜಾತಿಗೆಲ್ಲ ಗುರು ಅಂತ. ಹುಚ್ಚಿ ಕೆಪಾಳಗಡ್ಡೆ ತಿಂದ್ರಿ ಯಾರ ಕೈಲರಿ? ಹಂಗಲ್ಲ. ಅಟ್ರ ಪಗಡಿ ಜಾತಿ ಗುರು ಯಾರು? ನಮ್ ಕುರುಬರ ಗುರು ಯಾರು? ತಾಪ ಋಷಿದಿಂದ ಕುರುಬರು ಹುಟ್ಟ್ಯಾರ. ಶಾಂತಮ್ ಋಷಿದಿಂದ ಮಾಳಿ ಹುಟ್ಟ್ಯಾರ. ಕೋಳಿ ಋಷಿದಿಂದ ಏನೋ ವಾಲೆ ಕೋಳಿದಿಂದ ತೊಳವಾರ ಹುಟ್ಟ್ಯಾರ. ಈಗ ಒಬ್ಬೊಬ್ಬರಿಗೆ ಒಂದೊಂದು ಋಷಿಗಳು ಅದಾರ. ಪಗಡಿ ಜಾತಿ ಹೆಂಗ್ ಗುರು ಆತನವ? ಹೆಂಗ್ ಗುರು ಆದ್ರು? ರಡ್ಡರ್ ಕುಳಕ್ ಯಾರು? ಮಲ್ಲಮ್ಮನ ಕುಳಕ್ ಯಾರು? ರಡ್ಡರ್ ಕುಳಕ್ ಯಾವನ ಗುರುವ? ಮಲ್ಲಯ್ಯ ಅದನ್ನ. ಹಿಂಗ ಅಲ್ಲಿ ಹೋಗಿ ಜೋಡಿಸ್ಬೇಡ್ರಿಪ್ಪ. ಪುಣ್ಯಾತ್ ಮರ್ಯ ಯಾರ್ಯಾರಿಗೆ ಹೆಂಗ ಅದ ಅನ್ನೋದು ಅದು ನೀವು ಪಂಕ್ತಿವಾರ ಹಿಡಿದು ಸ್ವಚ್ಛ ಕ್ಲಿಯರ್ವಾಗಿ ಹೇಳ್ರಿ. ಬಿಡ್ರಿ. ಜಗದ್ ಗುರು ಹೆಂಗಾದ, ಎದುರ ಸಲುವಾಗಿ ಆದ ಅನ್ನೋದು ಯಾರಂತ ರೇವಣಿಸಿದ್ನು ಪೀಠಗಳದಾವ, ಮಕ್ಕಳು ಅದಾರ. ಅದು ಅಂದಾರ. ಅದು ನಿನಗೆ ಅದು ನಾನೇನು ಕೇಳಿಲ್ಲ. ಮಕ್ಕಳು ಮರಿ ಮಕ್ಕಳು ಮಗಳು ಅದು ನನಗೆ ವಿಷಯ ಬೇಕಾಗಿಲ್ಲ. ವಿತ್ತಂಡವಾದ ಬೇಕಾಗಿಲ್ಲ. ನಾ ಕೇಳೋದು ಎಷ್ಟು ಗುರು ರೇವಣಿಸಿದ್ದ ಗುರು, ಏನು ಬೀರಣ ದೇವ್ರ ಗುರು, ಏನು ಸೊನ್ಯಾರ್ಸಿದ್ದ ಬೇರೆ ಗುರು. 3 ಮಂದಿ ಪೈಕಿ 3 ಚಂಜಿ 5 ತನ 10 ತನ ಹೇಳು. ಇದು ಒಂದು. ಇಲ್ಲ ವಿಷಯ ಹೆಂಗದಪ್ಪ ಅಂತ ಕೇಳಿದ್ರೆ, ಈಗ ದೈವಕ್ಕೆ ಬಿಟ್ಟು ಕೊಟ್ಟ ವಿಷಯದ ನಾವು 2 ಪ್ರಶ್ನೆ ಮಾಡಿದೆವು. ಅದ್ರಾಗ ಒಂದು ಅವ್ರದ್ದು ಉತ್ತರ ಬಂದಿಲ್ಲ. ನಮಗ 1-2 ಪ್ರಶ್ನೆ ಇಟ್ಟರ. ಕಾಳಿದಾಸ, ಇವು ಕಾಳಿದಾಸ ಇದೆಲ್ಲ ಹಾಡಿಕೆಗೆ ಡೊಳ್ಳಿನ ಹಾಡಿಕೆಗೆ ಅವನ್ರಿ. ಕಾಳಿದಾಸ ಇವೆಲ್ಲ ಹಾಡಿಕೆಗವ. ಅವ್ರ ಅಣತಾಮ್ರೇಸ್ ಮಂದಿ. ಅವ್ರ ಅಪ್ಪ ಯಾರು? ಮತ್ತ ಇಂದ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಗಾಳಿ ಇಲ್ಲ, ಯಾನು ಇಲ್ಲ. ನೀರು ನಿರ್ವಿಂಗ್ ಕಾರ್ದಾಗ ಮೇಣ ಎಷ್ಟಿದ್ದು? ಹೆಣ್ಣು ಮೇಣ ಎಟ್ಟು, ಗಂಡು ಮೇಣ ಎಟ್ಟು.
ಶಿವಾಯ ನಮಃ. ಎಂತ ಪ್ರಶ್ನೆ ಕೇಳ್ತೀರಪ್ಪ? ಬ್ರಹ್ಮಾಂಡ ಪುರಾಣದಾಗ ಮಹಾಬ್ರಹ್ಮಾಂಡ ಪುರಾಣದಾಗ ಅಂತ ಹೇಳ್ಯಾರ ಅವರು. ಹಾ ಪಾಂಡುರಂಗ ಮಹಾರಾಜ ಪುರಾಣದ ನಿನಗೆ ಕೊಂಡಿನ ಕೊಂಡಿಲ್ಲ. ಹಾ ಈ ಕಡೆ ಕೇಳ ಪುರಾಣ ಹೆಂಗವನದು ಹೆಂಗ್ರಿ? ಪೈಲ ಪ್ರಥಮಕ್ಕೆ ಶಿವ ಪುರಾಣ ಅನ್ನತಕ್ಕಂಥದ್ದು ಶಿವ ರಚಿಸಿಟ್ಟಿದ್ರು. ಹಾ ವಿಷ್ಣು ಪುರಾಣ ಅನ್ನತಕ್ಕಂಥದ್ದು ವಿಷ್ಣು ದೇವರ ಆಗಮಿಸಿಟ್ಟಿದ್ರು. ಬ್ರಹ್ಮ ಪುರಾಣ ಅನ್ನತಕ್ಕಂಥದ್ದು ಬ್ರಹ್ಮದೇವ ಆಗಮಿಸಿಟ್ಟಿದ್ರು. ಅಲಿಕಡಿ ಮತ್ಸ್ಯ ಗಂಧನ ಹೊಟ್ಟೆಲಿ ಹುಟ್ಟಿ ಪರಶರ ಋಷಿಯ ಮಗನಾಗಿ ನಿಮಿಷ ಆಡಣದೊಳಗೆ 21 ಲಕ್ಷ ಶ್ಲೋಕ ತಕೊಂಡು ಆತನು 18 ಪುರಾಣ ಬರ್ದಾನ. ಯಾರು ಇವ? ವೇದ ವ್ಯಾಸ. ಶಿವ ನಿಬಂಧ ಅದ ಪೈಲ 18 ಪುರಾಣಕ್ಕಿಂತ ಮುಂಚಿತವಾಗಿ ಕಾರ್ತಿಕ್ ಸ್ವಾಮಿ ಬರ್ದಾನ. ಯಾವುದು? ಶಿವ ನಿಬಂಧ ಅವ. ಈಗ ಸಾಲಿಗೆ ಹೋಗ್ಬೇಕಾದ್ರೆ ಗೃಹಪಟ್ಟು ಬರಬೇಕಾದ್ರೆ ನಿಬಂಧ ಅದ. ಶಿವ ನಿಬಂಧದಿಂದ 18 ಪುರಾಣ ಹುಟ್ಟಿ ಹೋಗಬರು. ಬ್ರಹ್ಮಾಂಡ ಪುರಾಣದಾಗ ಅಂತ ಹೇಳ್ತಾನ, ಚಂದ್ರನೂ ಇಲ್ಲ, ಗಾಳಿನೂ ಇಲ್ಲ, ಯಾನೂ ಇಲ್ಲ. ಅಲ್ಲಿ ಮೇಣಿದ್ದು ಗಂಡೇಶ್ ಮೇಣ ಹೆಣ್ಣೆಸ್ ಮೇಣಪ್ಪ ಅಂದ್ರೆ ಒಂದೇ ಮೇಣಿತ್ತಪ್ಪ. ಅದು ಹೆಣ್ಣು ಮೇಣಿತ್ತು. ಅಲ್ಲಿ ಅನ್ನೋದು ಮತ್ಸ್ಯ ಅವತಾರ ವಿಷ್ಣು ಹುಟ್ಟಿ ಬಂದಾನ. ಕೂರ್ಮ ಅವತಾರದಾಗ ಆವಿ ಹೊಟ್ಟಿಲಿ ಹುಟ್ಟ್ಯಾನ. ಮತ್ಸ್ಯ ಕೂರ್ಮ ವರ ನರಸಿಂಹ ರಾಮ ಪರಶುರಾಮ ಬೋಧ ಕಲಂಕಿ ಕೃಷ್ಣ ಅವತಾರದ. ಅದು ಮೇಣಿನ ಚಿತ್ರ ತೋರಿಸ್ದ. ಅದು ಹೆಣ್ಣು ಮೇಣ, ಹೆಣ್ಣು ಮೇಣಿನಿಂದ ಹುಟ್ಟಿ ಬಂದಾನ. ಅಲ್ಲಿ ನಾನು ಗಂಡು ಮೇಣಿ ಇಲ್ಲ, ಯಾರಿಲ್ಲ. ನಾನು ಪುರಾಣ ಆಧಾರದು ಭದ್ರವಾಗಿ. ನಾನು ಸುಮ್ಮ ಇಲ್ಲೇನು ಗೋಟಿ ಆಡ್ಲಿಕ್ಕೆ ಬಂದಿಲ್ಲ. ಆಯ್ತಲ್ಲ. ಮತ್ತೇನದು ಇನ್ನ ಅವು ಒಂದು ನಮ್ಮ ಪ್ರಶ್ನೆ ಬಿಡುಗಡೆ ಮಾಡಿಲ್ಲ. ನಂದು ಒಂದು ಪ್ರಶ್ನೆ ಬಿಡುಗಡೆ ಮಾಡಿ ನನಗೆ ಯಾರು ಮುಂದೆ ಕೇಳಬೇಕು. 2 ಪ್ರಶ್ನೆ ಇಟ್ಟಿದ. ಅಂಗೈದೊಳಗೆ ಒಂದು ಮಗು ಹುಟ್ಟ್ಯಾದ. ಸ್ವತಃ ಅಂಗೈದಿಂದ ಮಣ್ಣು ತೆಗೆದು ಬೆಣ್ಣಿಂದಲ್ಲ. ಅದು ದ್ವಾರಪಾಲಿಕ ಅಂತ ಹೇಳಿ ಗಣಪತಿ ಮಾಡಿ ಕುಣಿಸೋದು ಅದು ಕೇಳಿಲ್ಲ. ಅಂಗೈದಿಂದ ಒಂದು ಗೊಂಬಿ ತಯಾರು ಮಾಡ್ಯಾಳ ಸ್ವತಃ. ಎಲ್ಲಿ ನಾನು ಹೇಳತ್ತಿರೋರು ಇನ್ಕ ಒಂದು ವಿಷಯ ಹೊಳ್ಳಿ ಮಾತಾಡಿದ್ರು. ಯಾವುದು? ಪ್ರಭಾವ ಕ್ಷೇತ್ರ ತಂದಿದ. ಪ್ರಭಾವ ಅದು ಬಾಯಿಗೆ ಅದಕ್ಕೆ ಬಂದಿಲ್ಲ. ಪ್ರಭಾವ ಕ್ಷೇತ್ರ, ಪ್ರಭಾವ ಕ್ಷೇತ್ರ. ನಿನ್ನ ಬಳಿ ಇದ್ರು ಕುಬಿದ್ರು ತೋರಿಸು ಪುರಾಣ. ಪ್ರಭಾವ ಕ್ಷೇತ್ರ ನಾ ಸಿದ್ಧ ಮಾಡಿ ಕೊಡ್ತ. ಸೋಮ ಕೂತಲ್ಲ ಕುಂಡ್ಯಾತಿ ಇದ್ರು ತೋರಿಸು. ವಾಸ್ತವ ಯಾಕೆ ಮಾತಾಡೋದು? ನಡಬರ್ಕ ಯಾಕೆ ಮಾತಾಡ್ತಾನ್ರಿ? ನಡಬರ್ಕ ಯಾಕೆ ಮಾತಾಡೋದವ? ಶಾಂತಿ ಸಹನೆ ಸಮೃದ್ಧಿ ನಿಮ್ಮಲ್ಲಿ ದಯವಿಟ್ಟು ವಿನಂತಿ ಕೇಳ್ಕೊತೀನಿ. ನಿಮ್ಮಲ್ಲಿ ದೇಹದಲ್ಲಿ ಯಾವ ಕಾರ್ಯಕ್ರಮ ಆಗಲಿ ನೀವು ಶಾಂತಿಯಿಂದ ಸಮಾಧಾನ. ಇಲ್ಲಿ ನಮ್ಮಲ್ಲಿ ಯಾವಾಗಲೂ ಅವಾಕ್ಯ ಶಬ್ದಗಳಿಂದ ಯಾರೋ ಒಬ್ಬಕ್ಕೆ ನಿಂದಿಸಬೇಡ್ರಿ ದಯವಿಟ್ಟು. ನನ್ನ ಊರು ಹೊತ್ತಿಂದ ನಿಮಗೆ ದಯವಿಟ್ಟು ಕೇಳ್ಕೊತೀನಿ. 2 ಕಡೆ ಮೇಳವರಿಗೆ ದಯವಿಟ್ಟು ಅವಾಗ ಶಬ್ದಗಳಿಂದ ಮಾತಾಡುವಂಥ ಶಬ್ದಗಳಿಲ್ಲ. ಶಿಸ್ತಾಗಿ ಮಾತಾಡಿ ಕೇಳ್ರಿ. ಕೇಳೋಕೆ ಪ್ರಶ್ನೆಕ್ಕೆ ಮಾರ್ಕ್ಸ್ ಹಾಕ್ತೇವೆ. ಚಾಲು ಅಲ್ಲಿ ಅಲ್ಲ ಅವ್ರು ಮಾತಾಡಿದ ಬಳಕಂದ್ರೆ ಅಲ್ಲಿ ಕೂತ್ ಯಾರು ಮಾತಾಡಿ ನಿಮಗೆ ಕೇಳಿಸಿಲ್ಲ. ಅದು ದೈವ ಅಂದ್ರೆ ದೇವ್ರಿದ್ದಂಗೆ ನಾವು ಅಂತ ಮಾತಾಡೋರಲ್ಲ. ಅವ ಯಾರು ಮಾತಾಡಿದ ನಿನ್ ತಿಮ್ಮಿ ತಂದು ಹೇಳತ್ತೇನವ. ಅವ ಅಂದ ಬಳಕಂದಿನ ಅವ್ರು ಹಾಡ್ಕೇವ್ರು ಅಂದಿಲ್ಲ. ಅವ್ರು ಮಾತಾಡಿದ ಬಳಕಂದಿನ ಅವ್ರು ಮಾತಾಡಲಿಲ್ಲ. ಯಾರು ಹತ್ತಿದ್ದಲ್ಲ. ಯಾರು ಸಂಬಂಧದ ಅವ್ರು ಅನ್ನೋದು? ಇನ್ನ ದೇವಪ್ಪ ಅಂದ್ರೆ ದೇವ್ರಿದ್ದಂಗ ಆದ ಕಾರಣ ಇನ್ನ ನಮ್ಮ ಪೂಜಾರವರು ಖ್ಯಾಲಿ ಅಂದು ಪಾಳಿ ಕೊಡ್ತಾರ. ಸಭಾ ಶಾಂತಾರಿ. ಸಭಾ ಶಾಂತಾರಿ. ಜಾತ್ರೆ ಅಂದ್ರೆ ಎಲ್ಲ ನೋಡುದೇ ಜರ ತಾಳ್ಕೋರಿ. ಜರ ಮ್ಯಾಳಿಗೆಲ್ಲ ಸಂದಾಣಿಕೆ ಆಗ್ತಿರ್ತದ. ಜರ ಸಮ ಅಂತಾಡ್ರಿ. ನಮ್ಮ ಕಾಲ ನೀವು ಜಗಳ ತಕೋಬೇಡ್ರಿ. 2 ಮಕ್ಕಳ ನಿಮ್ಮನೆ ಅವ. ಎರಡು ಮಕ್ಕಳ ನಿಮ್ಮನೆ ಅವ. ಜಗಳ ತೆಗೆದಕ್ಕೆ ಅಂತ ಯಾರೇ ಮಾತಾಡಿ ಯಾರು ಹೋಗೋದು ಬೇಡ. ಅದಕ್ಕೆ ನಾವು ಜಗಳಕತ್ತೆ ಒಂದು ಅರ್ಥ ಇಲ್ಲ. ಅದಕ್ಕೆ ಗಪ್ಪಾರಿ. ಒಬ್ಬರ ಕಾಲ ಜಗಳ ಹಚ್ಚಿಡ್ತೀರಿ ಎಲ್ಲ. ನೀನು ಯಾವ ಒಬ್ಬ ದಂಗ ಮಾಡ್ತಿದ್ದ 12 ಮಂದಿ ಗಪ್ಪ ಅನ್ಬೇಡ್ರಿ. ದಂಗಲ್ ಆತದ. ಯಾರು
ಹಿಂದಿನ ತರಕ್ ಮಾಡ್ರಿ ಜರ ಗಪ್ಪ ಗಡ್ಡ ನೀನೇ ಮಾಡ್ಲತ್ತಿ ಗಪ್ ಜರ ಇಲ್ಲ ಗಪ್ಪ ಮರ ನೀವ್ ಹಚ್ಚಿ ಕೂತ್ರಿ ಅಂದ ಎಲ್ಲ ಜಗಳ ಹಾಕ್ಯಂದ್ ಎಲ್ಲ ಬಂದ್ ಹಾಕಿ ನೋಡ್ರಿ ಹೋಚರ ಮಾಡಿ ಗಪ್ಪರ್ಕೊಂಡು ಹೋಪ ಆದ ಕಾರಣ ಏನಾಗಾದ್ರಿ ಹಾಲು ಮತ್ತ ಹಿರಿಯರ್ ಕುಡೀರಿ ಕೊಡೋರಿ ಎಲ್ಲ ವೇದ ಪಂಡಿತರು ಬಲ್ಲೆ ಅಂದ ಎಲ್ಲ ಹಾಲು ಮತ್ತ ವಿಷಯ ಬಲ್ಲವ್ರು ಇದ್ದೀರಿ ಇದ್ದೀರಿ ನಾ ಎಲ್ಲಪ್ಪ ಮಾಸ್ತರ್ಗೆ ಅಡ್ಡೆ ಹಾಲು ಮತ್ತ ಕೇಳಿದ ಸಿದ್ಧಾರ್ಥ ನೋಡ್ರಿ ಹೌದು ಪೈಲ್ವನ ಇನ್ನು ಕಾಲು ಹೋಗ್ಯವ ನಮ್ಮ ಹೊಲಕ್ಕೆ ಬಂದಂಗ ಈಗ ಹಾ ಮೊದಲ ಝೋಟ್ ಇಂಗ್ಲೇಸ್ ಹೋಗಿ ತಂದವನೇ ನನಗವ ಹಾ ಫುಲ್ ಕುಸ್ತಿ ಆಡ್ತಿದ್ದ ಹೌದು ಹೌದು ಹ್ಯಾಂಗ ಬಸ್ಸಿಗೆ ಬಂದು ನಡ್ಕೊತ ಬಂದಿ ಮುದಿಗೆ ಮಾಯೇನೋ 7.5 ವರ್ಷ ಕೊಂಡಲ್ ನೋಡಿ ಯಾ ಹೆಚ್ಚಾಟ ಬಿದ್ದು ಚಲೋ ಚಲೋ ಮಂದಿ ಮ್ಯಾಳ್ದಂದೆಲ್ಲ ಹೋಯ್ತೀವಿ ನಾವು ಅಂತ ಬಂದು ಇವೆಲ್ಲ ಯಾರು ಸಂಭಾಳಿಸ್ತೀರಿ ಹುಚ್ಚಿಡ್ದಾಗ ಅದು ಶಾಣೆ ಶಾಣೆ ಇದ್ದು ಎಲ್ಲ ಹುಚ್ಚಾಗ ಹುಚ್ಚಿದ್ದು ಶಾಣೆ ಕೂಡಿ ಮ್ಯಾಳೆಲ್ಲ ಹಾಳು ಮಾಡ್ಲತ್ತವ ಹಾ ಈಗ ನಾ ಪ್ರಶ್ನೆ ಮಾಡಿದ ಬಹಳ ಗದ್ದಲ ಮಾಡೋದು ಬೇಡ ಮತ್ತೆ ಹಾ ಹೇಳ್ರಿ ಮನ್ಯಾಗ ಹೆಂಗ್ ಮಾಡ್ತೀಯ ಅಲ್ಲಿ ಹಂಗ ಮನ್ಯಾಗ ಆಗಿ ಹೆಂಗ ಹೋಶವನಿ ಗಪ್ರು ಶಿವ ನೋಡು ನೋಡು ಹಾಲು ಮತ್ತೆ ಹಿರಿಯರು ಇದ್ದೀರಿ ಈ ವಯದಾಗ ಹೆಂಗ್ ಮಾಡ್ತಾರೆ ಮುತ್ತೆಗಳು ವಯದಾಗ ಹೆಂಗ್ ಪರಿಸ್ಥಿತಿ ಅವಗಡವ್ರಿ ನಾ ಅವ್ರ ತೆರೆಗೆ ಏನದ್ರಿ ಕೇಳಿರ್ತಾರೆ ಗಪ್ರು ಗಪ್ರು ಅಪ್ಪ ಹಾಲು ಮತ್ತ ವಿಷಯ ನಾ ಕೇಳಿದ ಎಲ್ಲಪ್ಪ ಮಾಸ್ತರ್ಗ ಯೂಟ್ಯೂಬ್ ತುಂಬ್ಕೊಂಡು ಎಲ್ಲ ಕಡೆ ಬಿಡ್ರಿ ಇವ್ರು ಎಲ್ಲ ಕಡೆ ಹೇಳಿ ಯಾರು ಬಿ ಹೇಳಿ ಹಾ ಹುಲಿಜಯಂತಿ ಮಠದಾಗ ಹಾ ಹಾ ಹುಲಿಜಯಂತಿ ಮಠದಾಗ ಹಾ ಏಸು ಮಂದಿ ಮಾಲಕರ ಹಾರಲ್ಲಿ ಪೂಜಾರಿಗಳು ಹೆಂಗ ಮಾಲಕರ ಹಾರ ಹಂಗ ಏಸು ಮಂದಿ ಮಾಲಕರ ಹಾರ ಅಂತ ಕೇಳಿ ಹಾ ರತ್ತ ಕೇಳಿದೆವು ಇವ ಮನ್ಗುಳಿ ಮಾಸ್ತರ್ ಹೇಳ್ದ ಏನತ್ರಿ ಸ್ವಾಮುತ್ತಿ ಅವ್ನ ಮಡ್ಯ 17 ಮಂದಿ ಹಾರ ಹೊರಿ ಹಾರತ್ತ ಸ್ವಾಮುತ್ತಿ ಅವನ ಬಡ್ಡೆನವ್ರ ಅಲ್ಲಿ ಹಾರ ಮಾಳಿಗಿರನ್ ಮಕ್ಕಳು ಅವ್ರ ಕೇಳಿ ಏಸು ಮಂದಿ ಅಲ್ಲಿ ಸದ್ಯ ಮಾಲಕರ ಹಾರ ನಿನ್ನ ಔಷಧವ್ರು ಬಿಟ್ಟು ಹಾರ ಹಾ ಮತ್ತ ನನ್ನ ಅದಿ ಹತ್ತವಿದ್ದೆ ಅಂತ 40 ವರ್ಷ ಇದೇ ಮಾಡ್ಕೋತ ಬಂದಿದ್ದು ಹಾ ಬಂದ್ ಬಿರಿಯಾಕ ಹತ್ತು ಗಟ್ಟಿಗೆ ಹತ್ತಬೇಕು ಮಾತಾಡೋದು ಬೇಡ ನಿಮ್ ತಿಂಡಿನ ತಿಳಿಲಿಂದ ಗಟ್ಟಿಗೆ ಹತ್ತಬೇಕು ನಂದು ಸುಳ್ಳು ಆಯ್ತು ನಾ ರೊಕ್ಕ ಆಗಿಲ್ಲ ರೇವಣಸಿದ ಕಡೆ ಕೈ ಮಾಡಿ ಹೇಳ್ತಾ ನಿಂದು ಸುಳ್ಳು ಆದ್ರೆ ರೊಕ್ಕ ಬಿಡ್ತೇನೆ ಹೇಳು ಹೇಳು ಇಲ್ಲ ಅವ್ರು ಪುಕಾಟ್ಯಾರ ನೋಡ್ರಿ ಇಲ್ಲಿ ರೊಕ್ಕ ಕೊಟ್ಟಿರ್ಲಿಕ್ಕಿಲ್ಲ ಅವ್ರಿಗೆ ಹಾ ಏಸು ಮಂದಿ ನಿಮ್ಮ ಅಪ್ಪನ ಗುಡಿಯ ತಳದಾಗ ಮಾಲಕರ ನಿನಗ್ ಗೊತ್ತಿಲ್ಲ ಇಲ್ಲಿ ನನ್ನ ಕಡೆ ಬಂದಿ ಸ್ವರ್ಣಿ ಹಾರಿಸೋದು ಹಾ ನಡಿವಲ್ಲ ಇದ್ದುದ್ ಕೇಳಿ ಸದ್ಯ ಹುಳಿಜಯಂತಿ ನನ್ನ ಸಂಗತ್ 4 ಮಂದಿ ನೀವು ಬಂದ್ರು ಬಿ ಈ ಮಂದಿ ಅಂತವ್ರು ಇಲ್ಲಿ ಮಾಲಕರ ಹಾರ ಹುಳಿಜಯಂತಿ ಅಂತ ಹೇಳಕ್ ಹಸ್ತ ಹೌದು 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 ಯೂಟ್ಯೂಬ್ದಾಗ ಮಾತಾಡ್ಲಕತ್ತಿದ್ದೆ ನಾನು ಹುಚ್ಚತ್ತದ ಜಗದಾಗ ನಂದು ಸುಳ್ಳನ್ನು ಮಾರ ಯಾಂಡ್ ಫಾಜಿಲ್ ಮಾತಾಡೋದು ಮಾಡೋದು ಹಾ ಹುಡುಜಯಂತಿ ಅವ್ರು ಹೋಗಿ ಕೇಳಿದ್ರೆ ಸದ್ಯ ಹುಡುಜಯಂತಿ ಅವ್ರು ಆದರೂ ಇರಬೇಕು ಇರುವಾಗ ಸಿದ್ಧಾಂತ ಅಲ್ಲಿ ನಿಮ್ಮ ಮನೆ ಇದು 18ರಲ್ಲಿ ಇದು ಹಾಲು ಮತ್ತದ್ದು ಮಾಹಿತಿ ಅಂದಿದ್ದು ಇವನಿಗೆ ನಡೀತದೆ ದಂಡಿ ಹಿಡ್ದು ಹಂಗೆ ಅದು ಬೇಕೇ ಹೇಳ್ರಿ ಹಂಗೆ ನಡೀತದೆ ಅದು ಹಾ ಆದ ಕಾರಣ ಇಟ್ಟೇ ಅದ ಹಾ ಬಹಳ ಮಾತಾಡಿದಾಗ ಅರ್ಥ ಇಲ್ಲ ಈಗ ಸದ್ಯ ಹೆಗಡೆ ಅಂದಿದ್ದೀನಿ ಸ್ವಾಮ್ರೈನ್ ಮಕ್ಕಳು 17 ಮಂದಿ ಅಲ್ಲಿ ಮಾಲಕರು ಅಂದಿದಿ ಹಾ ಮಳ್ಳ ಸ್ವಾಮ್ರೈನ್ ಮಕ್ಕಳು ಬಿಟ್ಟು ಹಾ ಹಿನ 5-6 ಜನ ಮಾಲಕರಲ್ಲಿ ಹಾ ಏ ಮಾಲಕರಂದ್ರ ಅಟ್ ಸೊಪ್ಪ ಇಲ್ಲ ಹಾ. ಅವ್ರ ಚಾದ ನೇಮ ಆ ಗುಡಿಯಾಗ ಅವ್ರದು ಹೌದು ಹೌದು ಅಲ್ಲಿ ನಿಮ್ಮದು ಏನೂ ಇಲ್ಲ ಅವ್ರು ಬಂದ್ರ ನಿಮ್ಮದು ಏನೂ ಇಲ್ಲ ಎಲ್ಲಲ್ಲಿ ಖುಲ್ಲಾನೆ ನೀವು ಗಪ್ರಿ ನಿನಗೆ 8 ದಾಣಿ ಚಾಲು ಮಾಡಿದ್ರೆ ಸುಮ್ಮಿರ್ತಿ ಸುಮ್ಮಿರುದಿಲ್ಲ ಹಾ ಬಾಳ ಜಿಗಿದಾಡ್ತಾರ ಇಂದ ನಾ ಮನಗೊಳಗ ಹಾಡ್ಕಿಗೆ ಮೊದಲು ಹಾದಾಕರ ನಾಗೂರ್ ಮಸ್ತರ್ ಇದ್ದಾಕರ ಹಾ ಇವತ್ತು ಚೊಣ್ಣಿ ಉಡ್ತಿದ್ರು ಭದ್ರಾತ್ರಿ ಇರ್ತಿತ್ತು ಈಗ ಒಂದ್ ಜನ ಉಡ್ಲಾಕತ್ತಾರ ಏನ್ರಿ ಈಗ ಈ ನಾಟಕ ನಡೆಸ್ಯಾನ ಈಗ ಹಾ ಜಕ್ಕಣ ಮಾಸ್ತರ್ ಕಲಸದ ಹಾ ಈಗ ಜಕ್ಕಣ ಮಾಸ್ತರ್ ಧ್ಯಾನಾಗಿದೆ ಊರಾಗ ಗೊತ್ತದ ನಿನಗ ನೀ ಬಂದಿ ಚಸ್ಮಾ ಹಾಕಿ ಹಾ ನೀ ಅಟ್ಟೆ ಊರಳೆಯ ಹಾ ಹೆಣ್ಣು ಕೊಟ್ಟಾರ ಸಂಜೆ ಮಾಡಿ ಬರೋದು ಸಂಜೆ ತಿನ್ನೋದು ಹರೇ ಝಳಕ ಮಾಡೋದು ರೇವಣಿಸಿದ ಕಾಲ್ ಬಿಡೋದು ನಿಮ್ಮ ಊರಿಗೆ ಹೋಗುದು ಹೋಗೋದು
ಅದಕ್ಕೆ ನೀವ್ ಯಾವ ಸಾಡ ಅದಕ್ಕೆ ಈ ಊರೊಳಗ ಎತ್ತ ಹಾಲು ಮತ್ತ ಹಿರಿಯರು ಇಲ್ಲಿ ಹಾರ ಹಾಲು ಮತ್ತ ಮಂದಿನೂ ಇಲ್ಲಿ ಹಾರ ಇಂಗ್ಲೇಶ್ವರ ಅಂದ್ರೆ ಸಿದ್ದಣ್ಣ ನೀ ಕುಸ್ತಿಗೆ ವಜ್ಜಿಗೆ ಹೆಚ್ಚಾದಿ ಲಾಲ್ ಸಾಬ್ ಕವಿಯ ಜಗತ್ತನ ಕವಿ ಲಾಲ್ ಸಾಬ್ ಜೋಡ್ನಾಗ ಯಾರು ಆಲಿಲ್ಲ ಇಂಗ್ಲೇಶ್ವರ ಪುಣ್ಯ ಭೂಮಿ ಒಳಗ ರೇವಣ ಸಿದ್ಧ 700 ವರ್ಷ ತಪ ಮಾಡ್ದ. ಹೌದು ಇನ್ನ ಹೇಳ್ಯಾನ ಯಾನ ಬಿಕ್ಕೆ ಅದು ಎದ್ರ ಕಾಲ ಮಾಡ್ದಪ್ಪ. ಹೌದು ಮನುಷ್ಯಗೆ ಬಂದಾಗ ಹೇಳ್ಬೇಡ್ರಿ, ಅದ್ರ ಇತಿಹಾಸ ಗೊತ್ತಿದ್ರೆ ಹೇಳ್ರಿ. 700 ವರ್ಷ ಅರಿಯದೆ ರೇವಣ ಸಿದ್ಧ ತಪ ಮಾಡ್ದಿಲ್ಲಿ ಎದ್ರ ಕಾಲಾಗ ಮಾಡ್ದ. ಹೌದು ಮತ್ತ ಸರೋವರ ಶಾಂತ ಮುತ್ಯ ಹಾಲು ದಾನ ಮಾಡಿ ರೇವಣ ಸಿದ್ಧ ಅನ್ಸ್ಕೊಂಡಂತ ಅವ ರೇವಣ ಸಿದ್ಧ ಯಾರು? ಭಾಳ ತೊಳಕ ಹಾಕಿದ್ರೆ ಭಾಳ ಉಪಯೋಗ ಆಗಿಲ್ಲ. ನಾ ಏನ್ ಹೇಳ್ತೀನಿ, ಅಲ್ಲಿ ಇಲ್ಲಿ ಹೋಗಿ ಇಲ್ಲಿ ಬಂದಾನ, ಅದ ಅವನೇ ಇಲ್ಲಿ ಬಂದಾನ, ಇದು ಪ್ರಶ್ನೆ ಅಲ್ಲ. ಅದಕ್ಕೆ ಸಾರವಾಡ ಸಿದ್ದಪ್ಪ ಸ್ವಚ್ಛ ಹಾಲು ಮತ್ತ ಬಿಚ್ಚಿ ಹಾಳು ಕಾಯಿ ಕಣ್ಣು ಹಾದು ಕುತ್ತಲಿ ಸಾರವಾಡ ಸಿದ್ದಪ್ಪನು. ಅದಕ್ಕೆ ಜವರಗೌಡರು ಸ್ವಚ್ಛ ಹಾಲು ಮತ್ತ ಬಿಚ್ಚ ಹಾರದ ಜಾತಿಲಿ ಪಂಚಮಸಾಲಿ ಜವರಗೌಡ ಕಾಳಿಂದ ಭಿತ್ತಿಗೆಂದು ಬೆಳಿತಂದ. ಸಾಮ್ರಾಯ ತುಕಾಪುರ ಮಾರಗಾಡಿ ಖರೆ ಅವನ ಅವಶ್ಯಕ ಹೆಂಡ್ರ ಮಕ್ಕಳ ಪ್ರಪಂಚ ಆಡಿಲ್ಲ. ಗೌಡ ಹಂಗೆ ಹಾದ ಈ ಸಿದ್ದೋಡಿಗೆ ಹಿಂಗದು. ಅದಕ್ಕೆ ಬಹಳ ಬಡ್ಡಿ ಕೈ ಹಾಕಲಕ್ಕೆ ಬರಂಗಿಲ್ಲ, ಬಹಳ ಗದ್ದಲಕ್ಕೆ ಬರಂಗಿಲ್ಲ. ಅದಕ್ಕಲ್ಲಿ ನೀನು ಮೇಲೆ ಮೇಲೆ ಕೇಳಿದ ಹುಡುಗಿ ಅಂತ್ಯಾಗಿ ಏಸು ಮಂದಿ ಮಾಲಕರ ಹಾರ ಗುಡಿಯಾಗ ಅವ್ರು ಯಾವ್ಯಾವ ಜಾತಿಯವ್ರು ಹಾರ. ಹೌದು ಹೊಡಿ ಯಾರಿಗೆ ಹೊಡುನು? ಯಾರಿಗೆ ಹೊಡಿ? ನಮಗೆ ಹೊಡ್ಲಿಕ್ಕೆ ಹಚ್ಚಿನಿ. ಓಯ್ ಸುಮ್ಕೊಂಡ್ರಿ ಅವ ನಾ ಇಟ್ಟು ಯಾಕೆ ಮತ್ತೆ ಸಿಟ್ಟಿ ಬರ್ಬೇಡ್ರಿ. ಅವ ಎಲ್ಲಪ್ಪ ಮಾಸ್ತರ್ ಆಗಳೆ ಅನ್ನ ಮಾತಿಗೆ ಏನಂದ ಸುಮ್ ಜೀಪನಾಗ ಕೂತಿದ ಜಡ ಬಂದ ನಗಡಿ ಕೆಮ್ಮ ಉರಿ ಬಂದವನ ಯಾನು ಹುಚ್ಚುದೂಲಿ ಹೆಂಗೆ ಮಾತಾಡ್ತಾನ ಸ್ಟೇಜ್ ಮೇಲೆ. ಹಣಿಬಾರ ಕತಿ ಹರಿ ಬ್ರಹ್ಮ ತಿಳಿದಿಲ್ಲ ಯಾರೇನು ಮಾಡೋರು ಇಂಥವ್ರ ಕೈಯಾಗ ಹಾಲು ಮತ್ತು ಸಿಕ್ಕ ಹದಿಗಟ್ಟು ಹೋಯ್ತು. ಬಾಯಿಲೆ ಸ್ಟೇಜ್ ಮೇಲೆ ಏನು ಅನ್ಬೇಕಿದು ಗೊತ್ತಿಲ್ಲ, ಏನು ಮಾತಾಡ್ತಾರೆ ಗೊತ್ತಿಲ್ಲ. ನೀ ಹೆಂಗಾರೆ ಮಾಸ್ತರ್ ಅದೇತ ನನಗೆ ಸಂಶಯ ಅದಿನ. ಏನ PSC BEd ಮಾಡಿಲ್ಲ ನೀ ಜಕ್ಕಣ ಮಾಸ್ತರ್ ನೀನು ಕಲಿಸಿದ ನೀನು ಕಲಿಸಿದ ಈಜಾಪುರ ಹೋಗ್ಯಾನವ. ಆ ಭೀಮಶಾಬ್ ಮಾತಾಡ್ತೀವಿ ತಟ್ಟಿಸಿ ಅವನು ಕಾಣಿಸಿಲ್ಲ ನನಗೆ ಎಲ್ಲಿ ಹೋಗ್ಯಾನವ. ಅದಕ್ಕೆ ಭಾಳ ಮಾತಾಡೋದು ಅರ್ಥ ಇಲ್ಲ. ವಿಷಯದ ಭಾಷೆ ನೀ ಮಾಮಾರೆ ಮಾತಾಡೋದು ಹೇಳೋದು ನಮ್ಮ ಮಿಷನ್ ನಮ್ಮ ಕೇಪಣವ ನೀವೆಲ್ಲ ನಮ್ಮ ಮ್ಯಾಲ ವೈರಿ ಇದ್ರ ಸತಿಗೆ ಊರ್ ನಮ್ಮ ಮ್ಯಾಲ ಪ್ರೇಮ ಅದ. ವರ್ಷ ಯಾಕೆ ಕರೆಸ್ತಾರ? ಅವ ಏನಂತಾನ ನಮ್ಮ ಶರಣು ಅಡ್ಡ ಹೆಸರೆಟ್ಟು 13 ಲೆಕ್ಕ ಹಾಕ್ರಿ ನೀವು ಬೇಸ. ತೇಪಿಲ್ ಜತ್ತಕ ಅವ ನಮ್ಮ ಕಡೆ ಹುಟ್ಟಿದ್ರೆ ಅವ್ನು 14 ಮಾಡ್ತಿದ್ದೇವ್ ನಾವು, ನಿಮ್ಮಲ್ಲಿ 13 ಇಟ್ಟಿರಿ. ಅವ ಅಂದ ಕರ್ಸೋರು ಒಮ್ಮದೇವನಿಗೇನ ಕರ್ಸವ ರೊಕ್ಕ ನಾ ಕೊಡ್ಬೇಕಾರಿ ಒಮ್ಮದೇವನಿಗೆ ಕರ್ಸವ. ಅದು ಯಾಕತ್ತ ಅನ್ನೋದು ಅದು ಗೊತ್ತ. ಅವನು ತಿಳ್ಕೊಂಡನ ಅವು 5 ವರ್ಷ ಹತ್ತಿವತ್ತು ಅವನಿಗೆ ಬ್ಯಾಡ್ರಿ ತುಕಾರಾಮ್ ಹೇಳತ್ತಿರತ್ತು. ಅವ ಯಾರ್ದು ಕೇಳಿಲ್ಲ ಕರ್ಸ್ಯಾನ. ಕರ್ಸ್ದಾಟ್ ಫಜಿತ್ ನಾನು ನಿನ್ನ ರೊಕ್ಕಿನ ದಗದ್ ಮಾಡ್ತೀನಿ ಬಿಡಲ್ಲ. ಹೌದು ಹೌದು ಮೂಡಲ
ರೋಷಮ ಬಂಗಾರ ಬಟ್ಟೆ ಬಟ್ಟೆ ಕೂಡಿ ಜಾಮ್ ಝಳಕ ಮಾಡಿ ಬಂದ್ರು ಕರಜಿಗೂ ಊರ ಹಳದಾಗ ಸತಿಪತಿ ಇಬ್ರು ಕೈಕಲ್ ಮಜಲ ಜೋರ ಸುರಪುರ ಮಲಗೊಂಡ ದೇವ್ರ ಬಟ್ಟವ ನಿಮ್ಮ ಅಣ್ಣಗ ತಂದಿ ಹತ್ತ ಉಂಗರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟೆ ಮನೆಗೆ ಹೋಗಿ ನೆಟ್ಟಗೆ ಮಾಡತಿ ಸಂಸಾರ ಒಂಬತ್ತೆ ಬಟ್ಟವ ನಿಮ್ಮ ಅಣ್ಣಗ ತಂದಿ ಹತ್ತ ಉಂಗಾರ ಆಡಬೇಡಿ ಎಲ್ಲಾರಂತವ ನಮ್ಮ ಅಣ್ಣಲ ದೇವ್ರ ಅಧಿಪತಿ ಬರು ಸೋಡಲಿ ಬಂದರ ಗೆಳಬೇಡಿಗೆ ಊರ ಹಾಡುಗಾಡಿಗೆ ಕುಶಲಾದ ಟಪ್ಪಿಗೆ ಮಾಡ್ಯಾರ ಅಣ್ಣ ಮಾವತ್ತ ಬೆನ್ನಾಗ ಇತ್ತು ಬೆನ್ನೂರಿ ಬಿಚ್ಚಾರ ತಂಗಿ ಗೋಪ್ಯವ ದುಃಖ ಮಾಡ್ಯಾಳತ್ತಾಳ ನಂದಂತ ಹಣಿಬಾರ ಸರಂಗಿ ಹಾಲಗಡ್ಗ ಕುಶಲಾದಿ ಟಪ್ಪಿಗೆ ಮಾಡ್ಯಾಳ ಬರಳಿಗೆ ಹತ್ತ ಹಾಕ್ಯಾಳೆ ಅಣ್ಣಗ ಉಂಗಾರ ತಂಗಿ ಗೋಪ್ಯವ
ದೇಶ